ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಪರಾಭವನಾಮ ಸಂವತ್ಸರದ ಪ್ರಥಮ ಹಬ್ಬವಾದ ಯುಗಾದಿ ಹಬ್ಬದ ಪ್ರಯುಕ್ತ ಸತ್ಸಂಗವನ್ನು ಆಯೋಜಿಸಲಾಗಿದೆ. ಇಂದಿನ ಕಾರ್ಯಕ್ರಮದ ವಿವರಗಳು: ಷೋಡಶೋಪಚಾರ ಪೂಜೆ, ಪಂಚಾಂಗ ಪೂಜೆ ಹಾಗೂ ಪಂಚಾಂಗ ಶ್ರವಣ, 12 ರಾಶಿಗಳ ಶುಭ ಅಶುಭ ಫಲಗಳು, ಅದಕ್ಕೆ ಪರಿಹಾರಗಳನ್ನು ಡಾಕ್ಟರ್ ಶ್ರೀಮತಿ ಅನಸೂಯ ರಾಜೀವ್ ಅವರಿಂದ ತಿಳಿದುಕೊಂಡು ಅದನ್ನು ಅನುಸರಿಸುತ್ತಾ ಸಕಾರಾತ್ಮಕವಾಗಿ, ದೈವಿಕವಾಗಿ, ಅರ್ಥಪೂರ್ಣವಾಗಿ ಈ ವರ್ಷವನ್ನು ಆಚರಿಸೋಣ. ಈಗ ಡಾಕ್ಟರ್ ಶ್ರೀಮತಿ ಅನಸೂಯ ರಾಜೀವ್ ಅವರ ಕಿರುಪರಿಚಯ. ಡಾಕ್ಟರ್ ಅನಸೂಯ ರಾಜೀವ್ ಅವರು ಮೂಲತಃ ಶೃಂಗೇರಿಯವರಾಗಿದ್ದು, ಮೈಸೂರಿನಲ್ಲಿ ಉನ್ನತ ಶಿಕ್ಷಣ ಪಡೆದು ಚಿನ್ನದ ಪದಕ ಗಳಿಸಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ PhD ಪಡೆದಿದ್ದಾರೆ. ಕನ್ನಡ ಹಾಗೂ ಹಿಂದಿಯಲ್ಲಿ ಸಾಹಿತ್ಯ ರಚನೆ ಮಾಡಿ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ವೇದಾಂತ ಮತ್ತು ಜ್ಯೋತಿಷ್ಯದಲ್ಲಿ ಪರಿಣಿತಿ ಹೊಂದಿರುವ ಇವರು 25 ವರ್ಷಗಳಿಂದ ಉಚಿತವಾಗಿ ಜನರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. 50ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿದ್ದು, ಜ್ಯೋತಿಷ್ಯಾಮೃತಧಾರ ಹಾಗೂ ವೇದಾಂತ ವಸಂತ ಇವರ ಪ್ರಮುಖ ಕೃತಿಗಳು. ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಪರಾಭವ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಾಜ್ಞಾ ತಂಡದ ಮುಖ್ಯಸ್ಥರಾಗಿರ್ತಕ್ಕಂತಹ ಶ್ರೀಮತಿ ಶಾರದಾ ಶ್ರೀಧರ್ ಅವರಿಗೆ ನಮಸ್ಕರಿಸ್ತಾ, ತಂಡದ ಎಲ್ಲ ಸದಸ್ಯರುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಪರಾಭವ ಸಂವತ್ಸರದ ಫಲಾಫಲಗಳನ್ನು ತಿಳಿಸ್ಕೊಡ್ತೇನೆ. ನಾನು ಡಾಕ್ಟರ್ ಅನಸೂಯ ರಾಜೀವ್. ಪರಾಭವಾಬ್ದೇ ರಾಜಾನಃ ಪ್ರಾಪ್ನುವಂತಿ ಪರಾಭವಂ ಆಮಯ ಕ್ಷುದ್ರಧಾನ್ಯಾನಿ ಪ್ರಭೂತಾನಿ ಸುವೃಷ್ಟಯಃ. ಅಂದರೆ ಪರಾಭವನಾಮ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದುತ್ತಾರೆ. ಪರಾಭವ ಅಂದರೆ ಸೋಲು. ನವಣೆ ಮುಂತಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ, ಒಳ್ಳೆಯ ಮಳೆಯಾಗುತ್ತೆ, ಆದರೆ ರೋಗಬಾಧೆ ಉಂಟು ಅಂತಕ್ಕಂಥದ್ದು ಈ ಶ್ಲೋಕದ ಅರ್ಥ. ಈ ಪರಾಭವ ನಾಮ ಸಂವತ್ಸರ ಬಂದು ಗುರುವಾರ ಯುಗಾದಿ ಹಬ್ಬ ಇರೋದ್ರಿಂದ ಸಂವತ್ಸರದ ಅಧಿಪತಿ ಬಂದು ಗುರು ಆಗಿದ್ದಾನೆ. ಹಾಗಾಗಿ ಗುರುವೇ ರಾಜನಾಗಿರೋದ್ರಿಂದ ಧರ್ಮ ಕಾರ್ಯಗಳು ಹೆಚ್ಚಾಗಿ ನಡೆಯುತ್ತೆ ಅಂತ ಹೇಳ್ಬೋದು. ಮತ್ತು ದ್ವಿಜರು ಸತ್ಕಾರ್ಯಗಳನ್ನು ಮಾಡಿ ಧರ್ಮಾನುಷ್ಠಾನಗಳನ್ನು ಮಾಡ್ತಕ್ಕಂಥವ್ರಾಗಿರ್ತಾರೆ. ರಾಜರುಗಳು ನ್ಯಾಯದಿಂದ ರಾಜ್ಯ ಪರಿಪಾಲನೆ ಮಾಡ್ತಕ್ಕಂಥವ್ರಾಗಿರ್ತಾರೆ. ಮತ್ತು ಹಳದಿ ಬಣ್ಣದ ಪದಾರ್ಥಗಳಿಗೆ, ವಸ್ತ್ರಗಳಿಗೆ ಬೆಲೆ ಕಡಿಮೆಯಾಗತ್ತೆ. ಈ ಸಂವತ್ಸರದಲ್ಲಿ ಎಲ್ಲದರಲ್ಲೂ ಸವಾಲನ್ನು ಎದುರಿಸ್ಬೇಕು. ಸುಮ್ಮನೆ ಸಲೀಸಾಗಲ್ಲ. ಎಲ್ಲದರಲ್ಲೂ ಸವಾಲನ್ನು ಎದುರಿಸ್ಬೇಕಾಗಿ ಬರುತ್ತೆ. ಮಳೆ ಜಾಸ್ತಿ ಆಗುತ್ತೆ, ಬೇಳೆಕಾಳುಗಳು ಜಾಸ್ತಿ ಆಗುತ್ತೆ ಬೆಲೆ, ರಾಜಕೀಯ ನಾಯಕರುಗಳ ಮೇಲೆ ತಿರಸ್ಕಾರ, ಅಪಮಾನ ಉಂಟಾಗುತ್ತೆ. ಶಾಸನ ಹಾಗೂ ಕಾನೂನು ವ್ಯವಸ್ಥೆಗಳಲ್ಲಿಯೂ ಕೂಡ ಸವಾಲನ್ನು ಎದುರಿಸಬೇಕಾಗತ್ತೆ. ಇನ್ನು ಕುಜ ಮಂತ್ರಿಯಾಗಿರೋದ್ರಿಂದ ಪೈರು ಪಚ್ಚೆಗಳು ಒಣಗಿ ಹೋಗಿ ಅಗ್ನಿಭಯ, ಜಲೋಪದ್ರವ, ಸುಂಟ್ರಗಾಳಿ ಬಡಿತ, ರೋಗ ಪೀಡೆ ಉಂಟಾಗುತ್ತೆ. ರಾಜಕೀಯ, ಪರಿಸರ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ಉಂಟಾಗುತ್ತೆ. ಭೂಕಂಪ, ಭಾರೀ ಪ್ರವಾಹ, ಅತಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗುತ್ತೆ. ಯುದ್ಧದಿಂದ ಅನೇಕ ರೀತಿಯ ತೊಂದರೆಗಳುಂಟಾಗುತ್ತವೆ. ಇನ್ನು ರಾಹು, ಯಾಕೆ ಅಂತಂದರೆ ಈ ಸಂವತ್ಸರ ಏನಿದೆ
ಪರಾಭವನಾಮ ಸಂವತ್ಸರ ಏನಿದೆ ಅದು 60 ಸಂವತ್ಸರಗಳಲ್ಲಿ 40ನೆಯ ಸಂವತ್ಸರ. ಅದು 40 ಅಂದರೆ 4, 4 ಅಂದರೆ ಅಧಿಪತಿ ರಾಹು. ಆ ರಾಹುವಿನ ಒಂದು ಆಧಿಪತ್ಯವಿರೋದ್ರಿಂದ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೇವೆ, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ವೇಗವಾಗಿ ಅಭಿವೃದ್ಧಿ ಹೊಂದಿ ಮಾನವ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಪ್ರಭಾವ ಬೀರ್ತಕ್ಕಂತಹ ಸಾಧ್ಯತೆ ಇದೆ. ಇನ್ನು ಕೃತಕ ಬುದ್ಧಿಮತ್ತೆಯಿಂದ ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆ, ತಂತ್ರಜ್ಞಾನದ ಮೇಲಿನ ಅವಲಂಬನೆ ಮತ್ತು ಸೈಬರ್ ಭದ್ರತೆ ಇವು ಎಲ್ಲ ಪ್ರಮುಖ ಚರ್ಚೆಯ ವಿಷಯವಾಗುತ್ತೆ ಈ ಒಂದು ವರ್ಷ. ಮತ್ತೆ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಸಮುದ್ರದ ತಳಭಾಗದಲ್ಲಿರ್ತಕ್ಕಂತಹ ಕೆಲವು ಜೀವಿಗಳು ಮೇಲ್ಮೈಗೆ ಬರುತ್ತವೆ ಮತ್ತು ಇದರಿಂದ ಪ್ರಕೃತಿಯಲ್ಲಿ ಅಸಾಮಾನ್ಯ ಘಟನೆಗಳು ಸಂಭವಿಸಬಹುದು. ಜನರ ಆದಾಯದಲ್ಲಿ ಏರಿಕೆ ಕಂಡುಬರುತ್ತೆ, ದೇಶ ಆರ್ಥಿಕ ಸುಧಾರಣೆಯ ಹಾದಿಯಲ್ಲಿ ಸಾಗುತ್ತೆ, ಹೊಸ ಯೋಜನೆಗಳು ಮತ್ತು ಹೂಡಿಕೆಗಳಿಗೆ ಹೆಚ್ಚಿನ ಮನ್ನಣೆ ಸಿಗುತ್ತೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್ ಹಾಗೂ ಮೂಲಸೌಕರ್ಯ ವಲಯದಲ್ಲಿ ಪ್ರಗತಿ ಕಂಡುಬರಲಿದೆ. ಇನ್ನು ಕೃಷಿ ಕ್ಷೇತ್ರದಲ್ಲಿ ಮಿಶ್ರ ಫಲಗಳು ಅಂತಲೇ ಹೇಳ್ಬೋದು. ಸವಾಲು, ಎಲ್ಲದರಲ್ಲೂ ಸವಾಲುಗಳಿದ್ದರೂ ಕೂಡ ಸರಿಯಾದ ಯೋಜನೆ ಮತ್ತು ಪ್ರಯತ್ನದಿಂದ ದೇಶ ಸ್ಥಿರವಾದ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ವರ್ಷ ಅಂತ ಹೇಳಬಹುದು. ಇನ್ನು ಈ ವರ್ಷ ಗ್ರಹಣಗಳು 4 ಗ್ರಹಣಗಳು ಸಂಭವಿಸುತ್ತೆ. ಆದರೆ ನಮ್ಮ ಭಾರತಕ್ಕೆ ಯಾವ ಗ್ರಹಣವೂ ಕಾಣಿಸೋದಿಲ್ಲ, ಆದ್ದರಿಂದ ಗ್ರಹಣಾಚರಣೆ ಇರೋದಿಲ್ಲ. ವಿಶೇಷ ಅಂತಂದರೆ ಈ ವರ್ಷ ಅಧಿಕ ಮಾಸ ಬರ್ತಕ್ಕಂಥದ್ದು, ಅದು ಜ್ಯೇಷ್ಠ ಅಧಿಕ ಬರುತ್ತೆ ನೋಡಿ. ಅಧಿಕಸ್ಯ ಅಧಿಕಂ ಫಲಂ ಹಾಗೆ ಎಷ್ಟೆಷ್ಟು ನೀವು ದಾನ ಧರ್ಮ ಪೂಜೆ ಪುರಸ್ಕಾರ ಮಾಡ್ತೀರಾ ಅವೆಲ್ಲವೂ ಅಧಿಕವಾದ ಫಲವನ್ನು ಕೊಡ್ತಕ್ಕಂಥದ್ದನ್ನು ಇದನ್ನು ನೀವು ಯೂಸ್ ಮಾಡ್ಕೋಬೇಕು. ಅಧಿಕ ಮಾಸದಲ್ಲಿ ಹೆಚ್ಚೆಚ್ಚು ದಾನ ಜಪ ಧ್ಯಾನ ಇವನ್ನೆಲ್ಲ ಪೂಜೆ ಎಲ್ಲವನ್ನು ಮಾಡ್ತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ. ಇನ್ನು ಈ ವರ್ಷ ಒಂದು ವಿಶೇಷ ಏನಪ್ಪ ಅಂತಂದರೆ, ಗುರು ಒಂದೇ ರಾಶಿಯಲ್ಲಿ ಇರೋದಿಲ್ಲ, ಒಂದು 2-3 ರಾಶಿಯನ್ನು ಬದಲಾವಣೆ ಮಾಡ್ತಾನೆ. ಗುರು ವರ್ಷಾದಿಯಿಂದ ಜೂನ್ 1 ತನಕ ಮಿಥುನ ರಾಶಿಯಲ್ಲೂ, ಜೂನ್ 1ರಿಂದ ಅಕ್ಟೋಬರ್ 31 ತನಕ ಕಟಕ ರಾಶಿಯಲ್ಲೂ, ಅಕ್ಟೋಬರ್ 31ರಿಂದ ಜನವರಿ 24, 2027 ಸಿಂಹರಾಶಿಯಲ್ಲೂ, ಪುನಃ ಜನವರಿ 24ರಿಂದ ವರ್ಷಾಂತ್ಯ ಅಂದರೆ ಮುಂದಿನ ಯುಗಾದಿಯವರೆಗೆ ಕಟಕ ರಾಶಿಯಲ್ಲಿ ಸಂಚರಿಸ್ತಾನೆ ನೋಡಿ. ಈ ರೀತಿ 4 ರಾಶಿಗಳನ್ನು ಅವನು ಕ್ರಮಿಸ್ತಾನೆ. ಶನಿ ವರ್ಷಪೂರ್ತಿ ಮೀನರಾಶಿಯಲ್ಲಿ ಸಂಚರಿಸ್ತಾನೆ. ರಾಹು ವರ್ಷಾದಿಯಿಂದ ಡಿಸೆಂಬರ್ 5ರವರೆಗೆ ಕುಂಭರಾಶಿಯಲ್ಲಿ ಸಂಚರಿಸ್ತಿದ್ದು ನಂತರ ವರ್ಷಪೂರ್ತಿ ಮಕರದಲ್ಲಿ ಸಂಚಾರ ಮಾಡ್ತಾನೆ. ಕೇತು ಡಿಸೆಂಬರ್ 5ರವರೆಗೆ ಸಿಂಹದಲ್ಲಿರ್ತಾನೆ, ನಂತರ ವರ್ಷಪೂರ್ತಿ ಕರ್ಕಾಟಕದಲ್ಲಿ ಸಂಚರಿಸ್ತಾನೆ. ಗುರು ಶನಿಗಳ ಸಂಚಾರದ ಅನುಗುಣವಾಗಿ ನಾನು ಇವತ್ತು ಎಲ್ಲ ರಾಶಿಗಳಿಗೂ 12 ರಾಶಿಗಳಿಗೆ ಫಲವನ್ನು ನಾನು ಕೊಡ್ತಾ ಇದ್ದೀನಿ. ಶ್ರೀ ಜಗದಂಬಾರ್ಪಣಮಸ್ತು.